ಎಷ್ಟು ಖುಷಿ ಆಗುತ್ತಲ್ಲ ಅಮ್ಮ ಮನೆಗೆ ಬಂದ್ರೆ. ಇವ್ ನೋಡಿ ಹೆಂಗೆ ಎಗ್ರುತ್ತವನ್ ಬೇರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಮಿನಿ ವ್ಲಾಗಿಗೆ. ಇದು ಬಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ, ಯಾಕಂದರೆ ಇದು ನಾನು ಕುಣಿಗಲ್ಗೆ ಹೋಗಿದ್ದಿದ್ದು ವಿಡಿಯೋ ಆಗಿರುತ್ತೆ. ರಾಕಿ ಬಿಸ್ಕೆಟ್ ಎಲ್ಲೋಗಿದ್ದೆ ಅಷ್ಟು ದಿನ ನೀನು? ಒಂದು ರೌಂಡು ನಾನು ನಮ್ಮನೇಲಿರೋ ನಾಯಿಗಳನ್ನೆಲ್ಲ ಮಾತಾಡಿಸ್ಕೊಂಡು ಅದಾದಮೇಲೆ ನಾವು ಕುಣಿಗಲಲ್ಲೇ ಇರೋ ಪರಿಮಳ ಹೋಟ್ಲಿಗೆ ವಿಸಿಟ್ ಮಾಡಿ ದೋಸೆನ ತಿನ್ಕೊಂಡು ಬರ್ತಾ ಇದ್ದೀವಿ. ಏನಂದರೆ ಇದು ನನ್ನ ಫೇವ್ರೆಟ್ ಮಸಾಲೆ ದೋಸೆ ಆಗಿರುತ್ತೆ. ಸೊ ಹೋಗಿದ್ದೀವಿ ಅಂತ ಹೇಳಿದ್ಮೇಲೆ ಮಿಸ್ ಮಾಡೋಕ್ಕಾಗುತ್ತಾ ದೋಸೆನ? ಹೋಗ್ಬಿಟ್ಟು ಒಂದು ಮಸಾಲೆ ದೋಸೆ ತಿನ್ಕೊಂಡು ಅಲ್ಲಿಂದ ಗಣಪತಿ ಕೂರಿಸಿದ್ದಾರೆ ಅಂತ ಹೇಳಿದ ನನ್ನ ತಮ್ಮ. ಸೊ ಅದಾದಮೇಲೆ ಇಲ್ಲಿಂದ ಗಣಪತಿ ನೋಡೋಕೆ ಹೋಗೋಣ ಅಂತೇಳಿ. ಸಖತ್ತಾಗಿದೆ ದೋಸೆ ಮಾತ್ರ. ನನಗೆ ಸಾಂಬಾರಂತೂ ತುಂಬ ಇಷ್ಟ. ಇಲ್ಲಿ ಯಾರೆಲ್ಲ ಬ್ಯಾಂಗ್ಳೂರ್ ಟು ಹಾಸನ್ ಹೋಗ್ತಾ ಇದ್ದೀರಾ, ಮಧ್ಯದಲ್ಲಿ ಏನಾದರೂ ಬ್ರೇಕ್ ಕೊಟ್ಟರೆ ಕುಣಿಗಲಲ್ಲಿ ನೀವು ಮಸ್ಟ್ ವಿಸಿಟ್ ಪರಿಮಳ ಹೋಟೆಲ್ ಅಂತ ಹೇಳ್ತೀನಿ. ಇಲ್ಲಿ ದೋಸೆ, ಇಡ್ಲಿ, ಬೇರೆ ಥರದ ಎಲ್ಲ ಐಟಮು ಸಖತ್ತಾಗಿರುತ್ತೆ. ಒಂದ್ಸರಿ ಟೇಸ್ಟ್ ಮಾಡಿದ್ಮೇಲೆ ನೀವೇ ಮತ್ತೆ ಪರಿಮಳ ಹೋಟೆಲ್ನ ಹುಡ್ಕೊಂಡು ಬರ್ತಾ ಇರ್ತೀರ. ನನ್ನ ಮಗಳಿಗೆ ಇಲ್ಲಿ ಅವ್ರು ಚಿಕ್ಕಮ್ಮ ಸಿಕ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಅವಳು ಎಂಜಾಯ್ ಮಾಡ್ತಿದ್ದಾಳೆ. ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೊಂದು ಖುಷಿ ಅವ್ರು ಚಿಕ್ಕಿ ಕಂಡ್ರೆ. ನರಸಿಂಹಸ್ವಾಮಿ ಅವತಾರ ನೋಡಿ ನನ್ನ ಮಗಳು ಎದುರುಕೊಂಡಿದ್ದಾಳೆ. ಸ್ಪೆಷಲ್ ಆಗಿ ದೊಡ್ಡಪೇಟೆಯಲ್ಲಿ ಗಣೇಶ ಕೂರಿಸಿದ್ದಾರೆ. ನಾವು ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ದೋಸೆನೆಲ್ಲ ತಿಂದಾದ್ಮೇಲೆ ಇದೇ ಸಂಡೇ ಕುಣಿಗಲಲ್ಲಿರೋ ಗಣಪತಿ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ಕುಣಿಗಲಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿರ್ತಾರೆ. ಯಾರೆಲ್ಲ ಕುಣಿಗಲಿಂದ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಒಂದು ಲೈಕ್ ಮಾಡಿ. ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.